ನಮಸ್ಕಾರ ಸ್ನೇಹಿತರೆ. ಇಂದು ಭಾರತದ ಪ್ರಮುಖ ಕ್ರೀಡಾಂಗಣಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಅದರಲ್ಲಿ ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಭಾರತದ ಪ್ರಮುಖವಾಗಿರುವಂತಹ ಕ್ರೀಡಾಂಗಣಗಳು ಅಂದರೆ ಸ್ಟೇಡಿಯಂಸ್ಗಳು. ಇಲ್ಲಿ ಒಂದನೇದಾಗಿ ನೋಡೋದಾದರೆ ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಹೇಳಿ ಕರಿತೀವಿ. ಇದು ಗುಜರಾತದ ಅಹಮದಾಬಾದ್ನಲ್ಲಿದೆ. ಹೀಗಾಗಿ ಇದನ್ನು ಲಾರ್ಜೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಅದರಲ್ಲಿ ಲಾರ್ಜೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್ ಅದು ನರೇಂದ್ರ ಮೋದಿ ಕ್ರೀಡಾಂಗಣ ಗುಜರಾತ್ನ ಅಹಮದಾಬಾದ್ನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಈಡನ್ ಗಾರ್ಡನ್ಸ್ ಅಂತ ಕರಿತೀವಿ. ಇದು ಕೋಲ್ಕತ್ತಾದಲ್ಲಿದೆ. ಇಂಡಿಯಾಸ್ಲಿ ಬಹಳ ಓಲ್ಡೆಸ್ಟ್ ಆಗಿರುವಂಥ ಅಂದರೆ ಹಳೆಯದಾಗಿರುವಂತಹ ಮತ್ತು ಐಕಾನಿಕ್ ಆಗಿರುವಂತಹ ಒಂದು ಸ್ಟೇಡಿಯಂ ಅಂತ ಕರಿತೀವಿ. ಯಾವುದ್ರಿ ಈಡನ್ ಗಾರ್ಡನ್ಸ್ ಅಂತ. ಮೂರನೇದಾಗಿ ವಾಂಖೆಡೆ ಕ್ರೀಡಾಂಗಣ ಅಂತ ಹೇಳಿ. ಇದು ಮುಂಬೈನಲ್ಲಿರೋದು. ಇದು ಯಾಕೆ ಫೇಮಸ್ ಅಂತ ಹೇಳಿ ಅಂತಂದ್ರೆ 2011ರ ವರ್ಲ್ಡ್ ಕಪ್ ಏನಾಯಿತು ಅಂದ್ರೆ ಫೈನಲ್ ಆಗಿದಂತಹ ಸ್ಥಳ ಅಂತ ಹೇಳಿ ಕೊಡಬೇಕು. ಅಂದ್ರೆ 2011ರಲ್ಲಿ ವರ್ಲ್ಡ್ ಕಪ್ ಫೈನಲ್ ಆಗಿರುವಂಥದ್ದು ವಾಂಖೆಡೆ ಕ್ರೀಡಾಂಗಣ, ಅದು ಮುಂಬೈ ಅಂತೇಳಿ. ಇನ್ನು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿರುವಂತಹ ಬೆಂಗಳೂರಿನಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವಿದೆ. ಇಲ್ಲಿದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು. ಇನ್ನು ಎಂ ಎ ಚಿದಂಬರಂ ಅಂತ ಹೇಳಿ ಇದು ಕ್ರೀಡಾಂಗಣ ಇರೋದು ಚೆನ್ನೈನಲ್ಲಿ. ಇವಿಷ್ಟು ಸಾಮಾನ್ಯವಾಗಿ ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಕ್ರೀಡಾಂಗಣ. ಇನ್ನು ಅಥ್ಲೆಟಿಕ್ಸ್ಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಅಥ್ಲೆಟಿಕ್ಸ್ನಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಎಲ್ಲಿದೆ ಅಂತಂದ್ರೆ ದೆಹಲಿಯಲ್ಲಿದೆ. ನಂತರ ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ ಕರಿತೀವಿ. ಇದಕ್ಕೆ ಯುವಕಾನಂದ ಯುವ ಭಾರತ ಅಂತ ಹೇಳಿ ಕೂಡ ಕರಿತೀವಿ. ಇದು ಕೋಲ್ಕತ್ತಾದಲ್ಲಿದೆ. ಹೆಚ್ಚು ಫುಟ್ಬಾಲಿಗೆ ಫೇಮಸ್ ಆಗಿದೆ ಅಂತ. ನಂತರ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಇದೆ. ಇದು ದೆಹಲಿಯಲ್ಲಿದೆ. ಯಾವ್ದ್ರಿ? ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ದೆಹಲಿ. ನಂತರ ಕರ್ನಾಟಕದಲ್ಲಿರುವಂಥದ್ದು ಕಂಠೀರವ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ಅಂತ ಕೂಡ ಇದೆ. ನಂತರ ಇನ್ನು ಹಾಕಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಕಳಿಂಗ ಕ್ರೀಡಾಂಗಣ ಅಂತ ಹೇಳಿ ಕರಿತೀವಿ. ಇದು ಭುವನೇಶ್ವರದಲ್ಲಿದೆ, ಒರಿಸ್ಸಾದ ಭುವನೇಶ್ವರದಲ್ಲಿದೆ. ಇನ್ನು ನೆಕ್ಸ್ಟ್ ಎರಡನೇದಾಗಿದೆ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ ಅಂತ ಕರಿತೀವಿ. ಇದು ದೆಹಲಿಯಲ್ಲಿದೆ. ಹೌದ್ರಿ? ಹಾಕಿಗೆ ಸಂಬಂಧಿಸಿದಂತೆ. ಇನ್ನು ಮೂರನೇದು ಬಿರ್ಸಾ ಮುಂಡಾ ಹಾಕಿ ಸ್ಟೇಡಿಯಂ ಅಂತ ಕರಿತೀವಿ. ಇದು ರೇಚ್ ಅಂತ ಹೇಳಿ. ಅಲ್ಲಿ ಏನಾದರೂ ಹಾಕಿ ಸ್ಟೇಡಿಯಂ ಇದೆ. ಇನ್ನು ಫುಟ್ಬಾಲಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ ಕರಿತೀವಿ. ಇದು ಕೂಡ ಕೋಲ್ಕತ್ತಾದಲ್ಲಿದೆ. ಯಾವ್ದ್ರಿ? ಸಾಲ್ಟ್ ಲೇಕ್ ಸ್ಟೇಡಿಯಂ ಫುಟ್ಬಾಲಿಗೆ ಸಂಬಂಧಿಸಿದಂತೆ ಇದು ಲಾರ್ಜೆಸ್ಟ್ ಸ್ಟೇಡಿಯಂ ಇಂದ ನಮ್ಮ ಇಂಡಿಯಾ ಅಂತ ಹೇಳಿ ಕರಿತೀವಿ. ನಂತರ ಫಟೋಡಾಕ್ ಸ್ಟೇಡಿಯಂ ಅಂತ ಹೇಳಿ ಕರಿತೀವಿ. ಗೋವಾದಲ್ಲಿ ಇರೋದೆ. ಯಾವ್ದ್ರಿ? ಫಟೋಡಾಕ್ ಸ್ಟೇಡಿಯಂ ಗೋವಾದಲ್ಲಿ. ಇನ್ನು ಮೂರನೇದಾಗಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಅಂತ ಹೇಳಿ ಕರಿತೀವಿ, ಕೊಚ್ಚಿ ಅಂತೇಳಿ. ಯಾವ್ದ್ರಿ? ಕೊಚ್ಚಿಯಲ್ಲಿ ಇರೋದು. ನಂತರ ಮುಂಬೈ ಫುಟ್ಬಾಲ್ ಅರೇನಾ ಅಂತ ಹೇಳಿ ಕರಿತೀವಿ. ಇದು ಮುಂಬೈನಲ್ಲಿರೋದು. ಹೀಗಾಗಿ ಪ್ರಮುಖವಾಗಿರುವಂತಹ ಕ್ರೀಡಾಂಗಣಗಳು ಮತ್ತು ಅದು ಕ್ರಿಕೆಟ್ಗಾಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹಾಕಿಗೆ ಸಂಬಂಧಿಸಿದಂತಹ ಮತ್ತು ಅಥ್ಲೆಟಿಕ್ಸ್ ಆಗಿರುವಂತಹ ಭಾರತದಲ್ಲಿರುವಂತಹ ಪ್ರಮುಖ ಕ್ರೀಡಾಂಗಣಗಳು. ಇದ್ರ ಬಗ್ಗೆ ಮಾಹಿತಿ ಪಡೆದರು. ಧನ್ಯವಾದ.